ಸರ್ ಹಾಯ್ ನಮಸ್ತೆ. ನಮಸ್ತೆ ಸರ್. ಸೊ ಒಂದು ಒಳ್ಳೆ ಇನೋವೇಟಿವ್ ಆಗಿ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಾ. ಹೌದು. ಸೊ ಇವತ್ತು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೇಕು ನಾವು ಅಂತ ಅಂದರೆ ಆಲ್ಮೋಸ್ಟ್ ಒಂದು 2 lakhsವರೆಗೂ ಸ್ಪೆಂಡ್ ಮಾಡಬೇಕಾಗತ್ತೆ. ಹೌದು ಸರ್. ಸೊ ಇವತ್ತಿನ ರೇಟ್ಗಳಲ್ಲಿ ಮುಂಚೆ ಆದರೆ ಸಬ್ಸಿಡಿ ಕೊಡ್ತಿದ್ದು ಗೌರ್ಮೆಂಟು ಅದೆಲ್ಲ. ಸೊ ಇವಾಗ ನಮಗೆ ಒಂದು ಹಳೆ ಗಾಡಿನೇ ಉಳಿಸ್ಕೊಂಡು ಅದನ್ನೇ ನೀವು ಎಲೆಕ್ಟ್ರಿಕಾಗಿ ಕನ್ವರ್ಟ್ ಮಾಡಿಕೊಡ್ತಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ ನಿಮ್ಮ ಕಂಪ್ನಿ ಮತ್ತು ನಿಮ್ಮ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಸರ್ ನನ್ನ ಹೆಸರು ಬಂದು ಆದರ್ಶ್ ಅಂತ. ಸೊ ನಮ್ಮದು ಕಂಪ್ನಿ ಬಂದುಬಿಟ್ಟು ಗ್ರೀನ್ ಟೈಗರ್ ಮೊಬಿಲಿಟಿ ಅಂತ. ಸೊ ಈ ಕಂಪ್ನಿ ಬಂದುಬಿಟ್ಟು ಸ್ಟಾರ್ಟ್ ಆಗಿಬಿಟ್ಟು 4 ವರ್ಷ ಆಗ್ತಾ ಬಂತು. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮದು ಹಳೆ ಸ್ಕೂಟರ್ಗಳನ್ನ ಸೊ ಇ ವಿ ಕನ್ವರ್ಟ್ ಮಾಡ್ತೀವಿ ಸರ್. ನಿಮ್ಮದು ಹಳೆ ಪೆಟ್ರೋಲ್ ಸ್ಕೂಟರ್ಗಳನ್ನ ಸೊ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ನಾವು. ಓಕೆ. ಸೊ ಇದು ಹೆಂಗೆ ಸ್ಟಾರ್ಟ್ ಆಯಿತು ಸರ್? ಈ ಐಡಿಯಾ ಹೆಂಗೆ ಸ್ಟಾರ್ಟ್ ಆಯಿತು? ಲೈಕ್ ಸರ್ ನಾರ್ಮಲಾಗಿ ನೀವು ಹೇಳಿದ ಥರನೇ ಸೊ ಒಂದು ಪೆಟ್ರೋಲ್ ವೆಹಿಕಲ್ನ ಓಡಿಸ್ತಾ ಇರ್ತಾರೆ. ಸೊ ಅದು ಕಾಸ್ಟ್ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದೇ ಇವಾಗ ಒಂದು ಹೊಸ ಇ ವಿ ವೆಹಿಕಲ್ ತೊಗೋಬೇಕು ಅಂದರೆ ಮಿನಿಮಮ್ ಅಂದರೆ 1,50,000 1,60,000 ಮಿನಿಮಮ್ ಅಂದರೆ ಸ್ಪೆಂಡ್ ಮಾಡಬೇಕು. ಸೊ ಅಷ್ಟು ಸ್ಪೆಂಡ್ ಮಾಡೋದಕ್ಕೆ ನಮ್ಮ ಹತ್ರನೇ ಇರೋ ಪೆಟ್ರೋಲ್ ವೆಹಿಕಲ್ನೇ ಕನ್ವರ್ಟ್ ಮಾಡ್ಕೋಬೋದು. ಸೊ ಲೋ ಕಾಸ್ಟಲ್ಲಿ ಮಾಡ್ಬೋದು ಅಂತ ಈ ಐಡಿಯಾ ಬಂದಿದ್ದು ಸರ್. ಓಕೆ. ಸೊ ನಿಮ್ಮ ಫ್ಯಾಕ್ಟ್ರಿನೆಲ್ಲ ಒಂದು ಸ್ವಲ್ಪ ತೋರಿಸ್ಬೋದಾ? ಹೇಗೆ ಫ್ಯಾಕ್ಟ್ರಿ ತೋರಿಸ್ತೀವಿ. ಹಾಂ. ಸೊ ಇದೆಲ್ಲ ಇಲ್ಲಿರೋದೆಲ್ಲ ಕನ್ವರ್ಟ್ ಆಗಿರೋ ವೆಹಿಕಲ್ಸ್ ಆಲ್ರೆಡಿ? ಸರ್ ಇದೆಲ್ಲ ಕನ್ವರ್ಟ್ ಆಗಿರೋ ವೆಹಿಕಲ್ಸು. ಕೆಲವೊಂದು ಕನ್ವರ್ಷನಿಗೆ ಬಂದಿರೋ ವೆಹಿಕಲ್ಸ್ ಕೂಡ ಇದೆ ಇದರಲ್ಲಿ. ಓಕೆ. ಸೊ ಇದು ಕಂಪ್ಲೀಟಾಗಿ ಬಂದುಬಿಟ್ಟು ನಮ್ಮದು ಫ್ಯಾಕ್ಟ್ರಿ ಸರ್. ಓಕೆ. ಯಾವ್ಯಾವ ವೆಹಿಕಲ್ಸ್ನ ಕನ್ವರ್ಟ್ ಮಾಡ್ಕೊಡ್ತೀವಿ? ಸರ್ ಕರೆಕ್ಟ್ಲಿ ನಾವು ಪ್ಯೂರ್ ಇ ವಿ ಕನ್ವರ್ಷನ್ಗೆ ಬಂದುಬಿಟ್ಟು 11 ಮಾಡಲಿಗೆ ARI ಅಪ್ರೂವಲ್ ಆಗಿದೆ. ಸೊ ಕರೆಕ್ಟ್ಲಿ 5 ಕಂಪ್ನಿ ವೆಹಿಕಲ್ಸ್ನ ನಾವು ಕನ್ವರ್ಷನ್ ಮಾಡ್ತಾ ಇದ್ದೀವಿ ಸರ್. ಸೊ ಅದು ಬಂದುಬಿಟ್ಟು ಹೀರೋ, ಹೋಂಡಾ, ಸುಜುಕಿ, TVS ಮತ್ತು ಯಮಹ. ಸೊ ಟೋಟಲ್ 5 ಕಂಪ್ನೀಸು ವೆಹಿಕಲ್ನ ನಾವು ಕನ್ವರ್ಷನ್ ಮಾಡ್ತೀವಿ. ಸೊ ಹೀರೋದಲ್ಲಿ ಬಂದುಬಿಟ್ಟು ನಿಮಗೆ ಹೀರೋ ಮೈಸ್ಟ್ರೋ ಕನ್ವರ್ಷನ್ ಮಾಡ್ತೀವಿ, ಹೀರೋ ಪ್ಲೆಜರ್ ಕನ್ವರ್ಷನ್ ಮಾಡ್ತೀವಿ. ಹೋಂಡಾದಲ್ಲಿ ಬಂದರೆ ಹೋಂಡಾ ಆ್ಯಕ್ಟಿವಾ ಕನ್ವರ್ಷನ್ ಮಾಡ್ತೀವಿ, ಹೋಂಡಾ ಕ್ಲಿಕ್ಕು, ಹೋಂಡಾ ಏವಿಯೇಟರು, ಹೋಂಡಾ ಡಿಯೋ 4 ಮಾಡಲು ಬರುತ್ತೆ ಹೋಂಡಾದಲ್ಲಿ. ಸೊ ಸುಜುಕಿನಲ್ಲಿ ಬಂದರೆ ನಿಮಗೆ ಸುಜುಕಿನಲ್ಲಿ ಸ್ವಿಶ್ ಬರುತ್ತೆ, ಸುಜುಕಿ ಆಕ್ಸಿಸ್ ಬರುತ್ತೆ. TVSನಲ್ಲಿ ಬಂದುಬಿಟ್ಟು TVS ಜುಪಿಟರು, TVS ವಿಗೋ ಬರುತ್ತೆ. ಸೊ ಯಮಹದಲ್ಲಿ ಬಂದುಬಿಟ್ಟು ಯಮಹ ಫ್ಯಾಷನೋ ಬರುತ್ತೆ. ಸೊ ಟೋಟಲ್ 11 ಮಾಡಲಿಗೆ ಬಂದುಬಿಟ್ಟು ARI ಅಪ್ರೂವಲ್ ಆಗಿದೆ. ಸೊ 11 ಮಾಡಲು ಕನ್ವರ್ಷನ್ ಮಾಡಿಕೊಡ್ತೀವಿ. ಓನ್ಲಿ ವಿತೌಟ್ ಗೇರ್ ಗಾಡಿಗಳನ್ನ? ಹೌದು ಸರ್, ವಿತೌಟ್ ಗೇರ್ ಗಾಡಿ, ಮೊಪೆಡ್ ಗಾಡಿಗಳನ್ನೇ ಕನ್ವರ್ಷನ್ ಮಾಡೋದು. ಎಷ್ಟು ವರ್ಷ ಹಳೆ ಮಾಡಲು ಗಾಡಿಗಳನ್ನ ನೀವು ಕನ್ವರ್ಟ್ ಮಾಡ್ತಾ ಇದ್ದೀವಿ? ಸರ್ ಪ್ಯೂರ್ ಇ ವಿಗೆ ಬಂದುಬಿಟ್ಟು 2004 ಮೇಲ್ಗಡೆ ಇರೋ ಮಾಡಲ್ಗಳನ್ನ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸರ್. ಇದು ಸ್ವಲ್ಪ ಅಂದರೆ ಇವಾಗ ನಾವು ಗಾಡಿ ಹಳೇದು ತೊಗೊಂಬಂದ್ರೆ ಕಂಪ್ಲೀಟ್ ಈಗ RTO ಕೂಡ ಮಾಡಬೇಕಾಗತ್ತೆ. RTO ಅಪ್ರೂವಲ್ ವಿತ್ RTO ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ನಿಮ್ಮದು ಡಾಕ್ಯುಮೆಂಟೇಷನ್ ಎಲ್ಲ ಪ್ರಾಪರ್ ಡಾಕ್ಯುಮೆಂಟೇಷನ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ನಾವು ಕನ್ವರ್ಷನ್ ಮಾಡಿಬಿಟ್ಟು RTO ಅಪ್ರೂವಲ್ ಮಾಡಿಸ್ಬಿಟ್ಟು ಕೊಡ್ತೀವಿ ಸರ್. ಓಕೆ. ಸೊ ಇವಾಗ ಎಷ್ಟು ಖರ್ಚು ಬರುತ್ತೆ ಸರ್? ಇವಾಗ ಈ ಗಾಡಿನ ನಾವು ಪೆಟ್ರೋಲ್ ಗಾಡಿನ ಎಲೆಕ್ಟ್ರಿಕಾಗಿ ಕನ್ವರ್ಟ್ ಮಾಡ್ಕೊಳಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್? ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ 50,000 ಪ್ಲಸ್ GST ಬರುತ್ತೆ. ಸೊ RTO ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಸರ್ ಇದರಲ್ಲಿ. ಓಕೆ. RTO ಚಾರ್ಜಸ್ ಎಷ್ಟು ಬರುತ್ತೆ ಮತ್ತು ಎಷ್ಟು ದಿನದಲ್ಲಿ ಒಂದು 2,500 to 3,000ವರೆಗೂ ಬರುತ್ತೆ RTO ಚಾರ್ಜಸ್ಸು. ಸೊ ಇದು ಕನ್ವರ್ಷನ್ ಟೈಮ್ ಬಂದುಬಿಟ್ಟು ನೀವು ವೆಹಿಕಲ್ ಡ್ರಾಪ್ ಮಾಡಿದ್ರೆ ನಿಮ್ಗೆ ವಿತಿನ್ 1 ವೀಕ್ ವೆಹಿಕಲ್ ಸಿಗುತ್ತೆ. ಸೊ RTO ಪ್ರೋಸೆಸ್ ಎಲ್ಲ ಬಂದುಬಿಟ್ಟು ಅಪ್ ಟು 45 ಡೇಸ್ ಟೈಮ್ ತೊಗೊಳುತ್ತೆ ಸರ್. ಅಂದರೆ ಅಲ್ಲಿವರೆಗೂ ನಾವು ಯೂಸ್ ಮಾಡ್ಬೋದಾ ಅಥವಾ ಯೂಸ್ ಮಾಡ್ಬೋದು ಸರ್? ಪರ್ಮಿಷನ್ ಪರ್ಮಿಷನ್ ಇರುತ್ತೆ, ನಿಮಗೆ ನಂಬರ್ ಪ್ಲೇಟ್ ಎಲ್ಲ ಸಿಗುತ್ತೆ. ಸೊ ಯೂಸ್ ಮಾಡ್ಬೋದು. ಸೊ RTO ನಿಮ್ಮದು RC ಕಾರ್ಡಲ್ಲಿ ಅಪ್ಡೇಷನ್ ಆಗಿ ಅಪ್ ಟು 45 ಡೇಸ್ ಟೈಮ್ ತೊಗೊಳುತ್ತೆ. ಈ FC ಆಗಿರೋವಂಥ ಗಾಡಿಗಳದ್ದು ಹೇಗಿರುತ್ತೆ ಪ್ರೊಸೀಜರ್? ಲೈಕ್ ಇವಾಗ ಏನು ನಂದಿನೊಂದು 2 ಮಂತ್ಸಲ್ಲ FC ಆಗುತ್ತೆ ಆ ಥರ ಇರುತ್ತೆ, ಅದಕ್ಕೆ ಅವ್ರು FC ಮಾಡಿಸಿ ತೊಗೊಂಬರ್ಬೋದು? ಹೌದು ಸರ್, FC ಮಾಡಿಸ್ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇವಾಗ ಎಲೆಕ್ಟ್ರಿಕ್ ಕನ್ವರ್ಟ್ ಆದಮೇಲೆ ಅದಕ್ಕೆ ಮತ್ತೆ FC ಏನಾದ್ರು ಮಾಡಿಸ್ಬೇಕಾಗುತ್ತೆ? ಸೊ ನಿಮ್ಮದು ಪೆಟ್ರೋಲ್ ವೆಹಿಕಲ್ದು FC ಎಷ್ಟು ದಿನ ಇರುತ್ತೋ ಅಲ್ಲಿವರೆಗೂ ಇದು ವ್ಯಾಲಿಡಿಟಿ ಇರುತ್ತೆ. ಓಕೆ. ಸರ್ ಇವಾಗ ಬ್ಯಾಟ್ರಿ ಗಾಡಿ ಅಂತ ಬಂದರೆ ಮೇಯ್ನ್ ಎಲ್ಲರೂ ಕೇಳೋದು ರೇಂಜ್ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಸರ್ ನಮ್ಮಲ್ಲಿ ರೇಂಜ್ಗೆ ಅಂತಲೇ ನಿಮಗೆ ಆಪ್ಷನ್ ಇದೆ. ಸೊ ನಮ್ಮಲ್ಲಿ ಬಂದುಬಿಟ್ಟು 3 ಮೋಡ್ ಬರುತ್ತೆ, 1, 2, 3 ಅಂತ. ಸೊ ಫಸ್ಟ್ ಮಾಡಲ್ಲಿ ನೀವು ಕಂಟಿನ್ಯೂಸ್ ಆಗಿ ಓಡ್ತೀನಿ ಅಂದರೆ ನಿಮಗೆ ಪಿಕಪ್ ಕಡಿಮೆ ಇರುತ್ತೆ. ಸೊ ರೇಂಜ್ ಜಾಸ್ತಿ ಬರುತ್ತೆ, ನಿಮಗೆ ಅಪ್ ಟು 80 ತನಕನೂ ರೇಂಜ್ ಬರುತ್ತೆ. ಸೊ ಸೆಕೆಂಡ್ ಮೋಡಲ್ಲಿ ಓಡಿಸ್ತೀನಿ ಅಂತ ಹೇಳಿದ್ರೆ ಸಿಟಿ ಕಂಡೀಷನ್ಗೆ ಸೊ ಪರ್ಫೆಕ್ಟ್ ಆಗಿರೋ ಮೋಡ್ ಅದು. ಸೊ ಆ ಮೋಡಲ್ಲಿ ಓಡಿಸ್ತೀನಿ ಅಂದರೆ ಅಪ್ ಟು ನಿಮಗೆ 70 ಬರುತ್ತೆ ಸರ್. ಸೊ ಅದೇ ನೀವು ಹೈವೇನಲ್ಲಿ ಸ್ಪೋರ್ಟ್ ಮೋಡ್ಸಲ್ಲಿ ಓಡಿಸ್ತೀನಿ ಅಂದರೆ 3rd ಮೋಡಲ್ಲಿ ಓಡಿಸ್ಬೋದು. ಸೊ ಅದು ಬಂದುಬಿಟ್ಟು ಅಪ್ ಟು ನಿಮಗೆ 60 ಕಿಲೋಮೀಟರ್ ರೇಂಜ್ ಬರುತ್ತೆ. ಓಕೆ. ಸೊ 80 ಕಿಲೋಮೀಟರ್ಸ್ ಅಂದರೆ ಸಿಟಿಯಲ್ಲಿ 80 ಕಿಲೋಮೀಟರ್ಸ್ ಬರುತ್ತೆ? ಹೌದು ಸರ್. ಅದು ನಿಮಗೆ ಡ್ರೈವಿಂಗ್ ಟರೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಕಡೆ ಅಪ್ ಇರುತ್ತೆ, ಡೌನ್ ಇರುತ್ತೆ. ಸೊ ನಿಮಗೆ ಅಪ್ ಟು ಅದಕ್ಕೋಸ್ಕರ ನಾವು ಅಪ್ ಟು 80ವರೆಗೂ ನಿಮಗೆ ರೇಂಜ್ ಬರುತ್ತೆ ಇದು. ಓಕೆ. ಏನು ಸ್ಪೀಡ್ ರೇಂಜಲ್ಲಿ ಹೋಗ್ಬೋದು ಸರ್? ಸರ್ ಇದು ಅಪ್ ಟು 60 ಕಿಲೋಮೀಟರ್ ಸ್ಪೀಡ್ ಇರುತ್ತೆ. 60-70 ಸ್ಪೀಡ್ 60 ಬರುತ್ತೆ. ಒಂದು ಗಾಡಿದು ನೀವು ಡೆಮಾನ್ಸ್ಟ್ರೇಷನ್ ಏನಾದ್ರು ಮಾಡ್ಬೋದಾ? ಲೈಕ್ ತೋರಿಸ್ಬೋದಾ? ತೋರಿಸ್ತೀನಿ ಸರ್. ನಮ್ಮದು ಕನ್ವರ್ಟ್ ಆಗಿರೋ ಒಂದು ವೆಹಿಕಲ್ ಇದೆ. ಓಕೆ. ಸೊ ಬನ್ನಿ ಸರ್ ವೆಹಿಕಲ್ ತೋರಿಸಿ. ಸೊ ಇದು ಕನ್ವರ್ಷನ್ ಆಗಿರೋಂಥ ನೀವು ನೋಡ್ತಾ ಇರ್ಬೋದು ವೆಹಿಕಲ್. ಇದು ಬಂದುಬಿಟ್ಟು 2006 ಮಾಡಲ್ ವೆಹಿಕಲ್ ಆ್ಯಕ್ಟಿವಾ. ಓಕೆ. ಸೊ ತುಂಬ ಓಲ್ಡ್ ಮಾಡೆಲ್ ವೆಹಿಕಲ್ ಇದು. ಓಕೆ. ಸೊ ಇದು ನೀವು ಇವಾಗ ನೋಡ್ತಾ ಇರ್ಬೋದು, ಇದು ಓಲ್ಡ್ ಮಾಡೆಲ್ ವೆಹಿಕಲ್ ಅಂತಲೇ ಅನಿಸ್ತಾ ಇಲ್ಲ ನಿಮಗೆ. ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಥರ ಕಾಣಿಸ್ತಾ ಇದೆ. ಸೊ ಇದು ಬಂದುಬಿಟ್ಟು ವಿತ್ EV ಕನ್ವರ್ಷನ್ ಆಗಿರೋ ವೆಹಿಕಲ್ ಸರ್ ಇದು. ಓಕೆ. ಬ್ಯಾಟ್ರಿ ಎಲ್ಲ ಎಲ್ಲಿ ಪ್ಲೇಸ್ ಮಾಡಿರ್ತೀರಾ?
ಸರ್ ಬ್ಯಾಟ್ರಿ ಎಲ್ಲ ಬಂದುಬಿಟ್ಟು ನಿಮ್ಮದು ಬೂಟ್ ಸ್ಪೇಸಲ್ಲಿ ಬ್ಯಾಟ್ರಿ ಪ್ಲೇಸ್ ಆಗಿರುತ್ತೆ. ಓಕೆ. ಸೊ ನಿಮಗೆ ಬ್ಯಾಟ್ರಿ ಇಲ್ಲಿ ನೋಡ್ತಾ ಇರ್ಬೋದು ಸರ್, ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ ಸೊ ಇದು ಬೂಟ್ ಸ್ಪೇಸಲ್ಲಿ ನಿಮ್ಮದು ಬ್ಯಾಟ್ರೀಸ್ ಪ್ಲೇಸ್ ಆಗುತ್ತೆ. ಓಕೆ. ಸೊ ಗ್ರೀನ್ ಟೈಗರ್ ನಿಮ್ಮದೇ ಬ್ರ್ಯಾಂಡ್ ಹೌದು. ಬ್ಯಾಟ್ರಿ ಬರುತ್ತೆ. ಸೊ ಬ್ಯಾಟ್ರಿ ಎಲ್ಲ ಬಂದುಬಿಟ್ಟು ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಸರ್. ಓಕೆ. ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ? ಸರ್ ಬ್ಯಾಟ್ರಿಗೆಲ್ಲ ಬಂದುಬಿಟ್ಟು 2 years ವಾರಂಟಿ ಇರುತ್ತೆ. ಓಕೆ. ಸೊ 2 years ಆದಮೇಲೆ ಏನಾದ್ರು ಮತ್ತೆ ಸರ್ವಿಸ್ ಮಾಡಿಸ್ಬೇಕಾ ಅಥವಾ ಹೇಗಿರುತ್ತೆ? ಹೌದು ಸರ್, ಸರ್ವಿಸ್ ಮಾಡಿಸ್ಬೇಕಾಗುತ್ತೆ 2 years ಆದಮೇಲೆ. ಈಗ ಬ್ಯಾಟ್ರಿ ಫುಲ್ ಆಗಿದೆ ಅಥವಾ ಹೇಗೆ ತಿಳ್ಕೊಳ್ಳೋದು ಸರ್ ಇದರಲ್ಲಿ? ಸರ್ ನಾವು ನಿಮಗೆ ಚಾರ್ಜರ್ ನೀವು ಚಾರ್ಜಿಗೆ ಹಾಕಿದಾಗ ಓಕೆ. ಸೊ ಚಾರ್ಜರಲ್ಲೇ ನಿಮಗೆ ಇಂಡಿಕೇಶನ್ ತೋರಿಸುತ್ತೆ, ಸೊ ಎಷ್ಟು % ಚಾರ್ಜ್ ಇದೆ ಬ್ಯಾಟ್ರಿನಲ್ಲಿ ಅಂತ. ಓಕೆ. ಈಗ ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಬರುತ್ತೆ ಸರ್. ಸೊ ನಾರ್ಮಲಾಗಿ ಇವಾಗ ಕೀ ಆನ್ ಮಾಡಿದ್ರೆ ಡಿಸ್ಪ್ಲೇ ಆನ್ ಆಗುತ್ತೆ ಇಲ್ಲಿ. ಓಕೆ. ಸೊ ಡಿಸ್ಪ್ಲೇ ಆನ್ ಆಗಿಬಿಟ್ಟು ಇಲ್ಲಿ ಏನು 5 ಪಾಯಿಂಟ್ಸ್ ತೋರಿಸ್ತಾ ಇದೆಯಲ್ಲ, ಸೊ 5 ಪಾಯಿಂಟ್ಸ್ ಆನ್ ಇತ್ತು ಅಂದರೆ ಸೊ 90 to 100% ಚಾರ್ಜ್ ಇದೆ ಅಂತ. ಸೊ ಇಲ್ಲಿ ಒಂದೊಂದು ಪಾಯಿಂಟಿಗೂ 20% ಕ್ಯಾಲ್ಕುಲೇಟ್ ಆಗುತ್ತೆ ಸರ್. 20, 40, 60, 80, 100. ಓಕೆ. 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 ಸೊ ಟೋಟಲ್ 5 ಪಾಯಿಂಟ್ಸ್ ಆನ್ ಇತ್ತು ಅಂದರೆ ಸೊ ನಿಮಗೆ ಅಪ್ ಟು 100% ಚಾರ್ಜ್ ಇದೆ ಅಂತ. ಓಕೆ.